ಕೆಸಿಟಿ ಕೌನ್ಸಿಲಿಂಗ್ ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಳ್ಳುವಂತ ಲಿಂಕ್ ನೆನ್ನೆ ಕೆಇ ಅವರು ರಿಲೀಸ್ ಮಾಡಿದ್ದಾರೆ. ನೀವೆಲ್ಲ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ಯಾರೆಲ್ಲ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಎಲ್ಲ ಇನ್ಫಾರ್ಮೇಶನ್ ಅನ್ನ ಕರೆಕ್ಟ್ ಆಗಿ ವೆರಿಫೈ ಮಾಡ್ಕೊಳ್ಳಿ. ವೆರಿಫಿಕೇಶನ್ ಸ್ಲಿಪ್ ಅಂತ ಅಂದ್ರೆ ಇಷ್ಟು. ಸೊ ನಿಮ್ಮ ಡೀಟೇಲ್ಸ್, ರ್ಯಾಂಕಿಂಗ್ ಹಾಗೂ PUC ಮಾರ್ಕ್ಸ್ ಏನಿದೆ ಅದನ್ನ ಎಂಟರ್ ಮಾಡಿರ್ತೀರಲ್ಲ ಅದನ್ನೆಲ್ಲ ಕರೆಕ್ಟ್ ಆಗಿದೆನಾ ಅಂತ ಚೆಕ್ ಮಾಡ್ಕೊಳ್ಳಿ. ಹಾಗೆ ಸ್ಪೆಷಲ್ ಕೋಟ ಏನಾದ್ರು ಕ್ಲೇಮ್ ಮಾಡಿದ್ರೆ ಅದು ವೆರಿಫೈ ಆಗಿದೆನಾ ಇಲ್ವಾ ಅಂತ ಹೇಳಿ ನೀವು ಅಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಇದನ್ನ ಪ್ರಿಂಟ್ ಔಟ್ ತೆಗೆಸಿ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಯಾರ ಹತ್ರನೂ ಕೂಡ ಇದನ್ನ ಶೇರ್ ಮಾಡಕ್ಕೆ ಹೋಗ್ಬೇಡಿ. ಹಾಗೆ ಕೆಲವೊಬ್ರು ಸ್ಟೂಡೆಂಟ್ಸ್ ಕೇಳ್ತಾ ಇದ್ರಿ, ನಮ್ಗೆ ಕ್ಯಾಸ್ಟ್ ನೇಮ್ ಬಂದಿಲ್ಲ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಇನ ನಂಬರ್ಸ್ ಬಂದಿಲ್ಲ, ಹಾಗೆ ಸ್ಪೆಷಲ್ ಕೋಟ ಅಪ್ಲೈ ಮಾಡಿರೋದು ಏನು ಕಾಣಿಸ್ತಾ ಇಲ್ಲ ಅಂತ ಹೇಳಿ. ಸೊ ಡೋಂಟ್ ವರಿ, ನೀವು ಏನು ಚಿಂತೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಇನ್ನು 2 or 3 days ಒಳಗಡೆ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಡೀಟೇಲ್ ಆಗಿ ಎಲ್ಲ ಇನ್ಫಾರ್ಮೇಶನ್ ಬರ್ಬೋದು. ಅಥವಾ ಬಂದಿಲ್ಲ ಅಂತ ಅಂದ್ರೆ ಅದಕ್ಕೂ ಚಿಂತೆ ಬೇಡ. ಅದನ್ನ ಸರಿ ಮಾಡ್ಕೊಳ್ಳಿಕ್ಕೆ, ಎಡಿಟ್ ಮಾಡಕ್ಕೆ ಮತ್ತೊಂದು ಲಿಂಕ್ ನ ಪ್ರೊವೈಡ್ ಮಾಡ್ತಾರೆ ಇನ್ನು ಕೆಲವು ದಿನಗಳಲ್ಲಿ. ಇದರಲ್ಲಿ ಸ್ಪೆಷಲ್ ಆಗಿ QR ಕೋಡ್ ಇದೆ ಅಲ್ಲ, ಅದು ನಿಮಗೆ ನೆಕ್ಸ್ಟ್ ಕೌನ್ಸಿಲಿಂಗ್ ಪ್ರೊಸೆಸ್ ಗೆ ಯೂಸ್ ಆಗುತ್ತೆ. ಡೋಂಟ್ ಶೇರ್ ದಿಸ್ ಸ್ಲಿಪ್ ವಿತ್ ಎನಿವನ್. ಹಾಗೆ ಇದೇ ರೀತಿ ಅಪ್ಡೇಟ್ಸ್ ಗಾಗಿ ಡೂ ಫಾಲೋ ಪೋಡ್ ನಿಬ್ಲು.